कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। हरे श्रीनिवास। अखिलांडकोटि ब्रह्मांड नायक ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀ ಮಹಾವಿಷ್ಣು ಸೌಮ್ಯನಾಥನಾಗಿ ನಂದಲೂರಿನಲ್ಲಿ ವಿಶೇಷವಾದ ರೀತಿಯಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಇಂದಿನ ದಿನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರುವಂತಹದ್ದು. ಇಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡುತ್ತಿದೆ. ಮೊಟ್ಟ ಮೊದಲಿಗೆ ಶುದ್ಧಿ ಪುಣ್ಯಾಹವಾಚನೆ ಅನ್ನುವಂತಹ ಕಾರ್ಯಕ್ರಮ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿಗಾಗಿ ನಡೆಸುವಂತಹ ಶುದ್ಧಿ ಪುಣ್ಯಾಹವಾಚನ ಕಾರ್ಯಕ್ರಮವನ್ನು ಅರ್ಚಕವರೆಣ್ಯರು ಆರಂಭಿಸಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀದೇವಿ ಭೂದೇವಿ ಸಹಿತನಾಗಿರ್ತಕ್ಕಂತಹ ಶ್ರೀ ಸೌಮ್ಯನಾಥ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂಧು ಬಾಂಧವರು ಮಿತ್ರರು ಎಲ್ಲರಿಂದ ಕೂಡಿದಂಥವರಾಗಿ ಪಾಲ್ಗೊಂಡು ನಾವು ಧನ್ಯರಾಗೋಣ. ಶ್ರೀ ಸೌಮ್ಯನಾಥ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಆಂಧ್ರ ಪ್ರದೇಶದ ನಂದಲೂರು ಅನ್ನತಕ್ಕಂತಹ ಗ್ರಾಮ ಅನ್ನಮಯ್ಯ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂತಹದ್ದು. ಅಂತಹ ಆ ನಂದಲೂರು ಅನ್ನುವಂತಹ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಮಹಾವಿಷ್ಣುವಿನ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಆರಂಭಗೊಂಡಿದೆ. ಆತ್ಮೀಯ ವೀಕ್ಷಕರೇ, ಶುದ್ಧಿ ಪುಣ್ಯಾಹವಾಚನ ಅನ್ನುವಂತಹ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇರಿಸಿದ್ದಾರೆ. ವರುಣನ ಆಹ್ವಾನವನ್ನು ಮಾಡಿದ್ದಾರೆ. ಆ ಕಲಶದಲ್ಲಿ ಕುಂಕುಮದ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಿದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಮುಖ ಕಮಲವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಬಹಳ ಸೌಮ್ಯವಾಗಿರತಕ್ಕಂತಹ ಆ ಮುಖ, ಮಂದಹಾಸದಿಂದ ಕೂಡಿರ್ತಕ್ಕಂತಹ ಮುಗುಳ್ನಗೆ ಆ ಮುಖದಲ್ಲಿ ಕಂಡು ಬರ್ತಾ ಇದೆ. ಅಂತಹ ಆ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನೇಕ ಕ್ಷೇತ್ರಗಳಲ್ಲಿ ತಾನಿರತಕ್ಕಂಥವನಾಗಿ ತಾನಿರುವಂತಹ ಕ್ಷೇತ್ರಗಳನ್ನು ದಿವ್ಯ ದೇಶ ಎಂಬುದಾಗಿ ಕರೆಯುವಂತೆ ಲೋಕಕ್ಕೆ ತಿಳಿಸಿದ್ದಾನೆ. ಅದೇ ರೀತಿಯಲ್ಲಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಕೂಡ ಪಡೆದಿರತಕ್ಕಂತಹದ್ದು. ಅಂತಹ ದಿವ್ಯವಾಗಿರ್ತಕ್ಕಂತಹ ಸ್ವಾಮಿ ನೆಲೆಸಿರ್ತಕ್ಕಂತಹ ನಂದಲೂರು, ಅಲ್ಲಿ ವಿರಾಜಿಸುವಂತಹ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾರೆ. ಆ ವೇದ ಮಂತ್ರಗಳನ್ನು ನಾವೆಲ್ಲರೂ ಕೂಡ ಕೇಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವದಲ್ಲಿ ಶುದ್ಧಿ ಪುಣ್ಯಾಹವಾಚನೆ ಅನ್ನುವಂತಹ ಕಾರ್ಯಕ್ರಮ, ಅದನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀವೆಂಕಟೇಶ ಗೋವಿಂದ ಗೋವಿಂದ, ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿರಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಸೌಮ್ಯನಾಥ ಸ್ವಾಮಿ ಗೋವಿಂದ 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 ಗೋವಿಂದ. ಓಂ ನಮೋ ಭಗವತೆ ಅನಂತಾಯ ಸಹಸ್ರಶೀರ್ಷಾಯ ಕ್ಷೀರಮದಾರ್ಣವಜಾಗನೆ ಭೋಗಪರ್ಯಂಗಾಯ ಗರುಡವಾಹನಾಯ ವಾಸುದೇವಾಯ ನಮಃ ವೇದವಾಸಸೇ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಗಜೇರ್ಷವರಾನೃಸಿಂಹ ವಾಮನ ತ್ರಿವಿಕ್ರಮ ರಾಮ ರಾಮ ರಾಮಕೃಷ್ಣ ವರಪ್ರದ ನಮೋಸ್ತುತೇ. असुरधैत्य यक्षराक्षद भूत प्रेत विधाज सिद्ध योगिनी ढाकिनी
ಬ್ರಹ್ಮರಾಕ್ಷಸ ವಿನಾಯಕ ಭೂತನ ರೇವತಿ ಸ್ಕಂದ ಪುರೋಗಮ ಗ್ರಹ ನಕ್ಷತ್ರ ಗ್ರಹಾನ ಯಾಂಶ್ಚ ಮಹಾಗ್ರಹಾನ್ ಭಜ ಮಧ ಶಪ ಪಾದಯ ಪಾದಯ ಆಖ್ಯಾತ ಆಖ್ಯಾತ ಗ್ರಹಾಣ ಆವಿಷ ಆವಿಷ ಧ್ವಂಸಯ ಧ್ವಂಸಯ ತ್ರಾಸಗ ದೃಷ್ಟ್ಯ ವಜ್ರೇಣ ಗದಗ ವಜ್ರೇಣ ಭಸ್ಮೇ ಗುರು ವಸ್ತ್ರಾರ ಸರ್ವ ಮುಖ್ಯ ಪ್ರಹರಣಾಯುಧ ಬಾಹ ಜಗ ಜಗ ವಿಜಯ ವಿಜಯ ಅನಂತ ಪರಾಜಿತ ಪ್ರತಿಹತ ಸಹಸ್ರನೇತ್ರ ಪ್ರಜ್ವಲ ಪ್ರಜ್ವಲ ಜ್ವಲ ಜ್ವಲ ವಿಶ್ವರೂಪ ಮಧುಸೂದನ ಮಹಾಪುರುಷ ವೈಕುಂಠ ನಾರಾಯಣ ಬರ್ಹೀಗೇಶ ಸರ್ವನಾಗ ಪ್ರಮರ್ಧನ ಸರ್ವಾಸುರೋತ್ಸಾಧನ ಸರ್ವಗ್ರಹ ನಿವಾರಣ ಸರ್ವಬಂಧ ವಿಮೋಕ್ಷಣ ಸರ್ವದುಃಸ್ವಪ್ನನಾಶನ ಸರ್ವಭೂತ ನಮಸ್ಕೃತ ಸರ್ವದುಃಖ ಪ್ರಶಮನ ಸರ್ವಭೂತ ನಮಸ್ಕೃತ ಸರ್ವಭೂತಾಪಕರ್ಷಣ ಜನಾರ್ದನ ನಮೋऽस्तु ದೇವ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನೋ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನೋ ಉರ್ವಾರಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೇಯಮಾಮೃತಾತ್ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನೋ ಕ್ಲೀಂ ಹ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ವರಾಯ ವರಮ ಪುರುಷಾಯ ಪರಮಾತ್ಮನೇ ಮಂತ್ರ ತಂತ್ರ ಔಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೋದಯ ಮೋದಯ ವರ್ಧಯ ವರ್ಧಯ ಶತ್ರುನ್ನಾಶಯ ನಾಶಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಪರ್ಯತಾಯ ಸರ್ವಧಿಕ್ಷೋಭನಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಃ ಸಹಸ್ರಾರ ಹುಂ ಫಟ್ ನಮಃ. ವಾದ್ಯಂ ಹರೇ ಶ್ರೀನಿವಾಸ ಶ್ರೀ ಸೌಮ್ಯನಾಥ ಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೌಮ್ಯನಾಥನಾಗಿ ನಂದಲೂರು ಕ್ಷೇತ್ರದಲ್ಲಿ ನೆಲೆಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಆ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಆಚರಿಸಲ್ಪಡ್ತಾ ಇದೆ. ಅಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈಗ ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ತಾರೆ. ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ತಕ್ಕಂತಹದ್ದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಭಗವಂತನನ್ನು ವೇದವೇದ್ಯನಾಗಿರ್ತಕ್ಕಂತಹವನನ್ನು ಸ್ತುತಿಸುತ್ತಿದ್ದರೆ ಭಕ್ತರಾದ ನಾವೆಲ್ಲರೂ ಕೂಡ ಆ ವೇದ ಮಂತ್ರಗಳನ್ನು ಕೇಳುತ್ತಾ ಅರ್ಚಕ ವರೇಣ್ಯರು ನೆರವೇರಿಸಿಕೊಡ್ತಾ ಇರತಕ್ಕಂತಹ ಮಂಗಳಕರವಾದಂತಹ ರಕ್ಷಾಬಂಧನ ಇಂದ್ರ ಸೋಮೇನ ಪಂಚದಶೇನ ಮಧ್ಯಮಿದಂ ವಾಚೇನ ಸಕಲೇನ ಸಮನೇಧ ಪ್ರವಾಚ್ಯಾಯ ಜಗತ್ತಮಘವನ್ನಿಂದ್ರ ಸಂವತೆ ಆವತಯ್ಯದ್ಭುತಯಂ ವದಂ ವತ್ಸವಾವೃಣೋ ಶರಭಾಯ ಋಷಿಬಂಧವೇ ಮುಹೂರ್ತ ಶುಭ ಮುಹೂರ್ತ ಅಸ್ತು ಸುಪ್ರತಿಷ್ಠಿತಮಸ್ತು. ಸೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಕಲೇನ ರಕ್ಷಾ ಮುಹೂರ್ತ ಶುಭ ಮುಹೂರ್ತ ಅಸ್ತು. ಪ್ರತಿಷ್ಠಿತಮಸ್ತು. ಪೂರ್ಣಂ ದದಾತಿ ಪದವ್ಯೋಸಾನೇತಿ ಏಕದಾಂ ಬ್ರಹ್ಮಣಮಹರತಿ ಏಕದೈವ ಯಜಮಾನಾಜಸ್ತೇಜೋ ದಧಾತಿ. ನಿರಾರಮಣ ಗೋವಿಂದ ಗೋವಿಂದ. ಎಡಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ. ಮಂಗಳವಾದ್ಯಂ. ಓಂ ಯಜ್ಞ
प्रजापतेर्यः सहजं पुरस्तात् यज्ञोपवीतं बलमस्तु तेजः यज्ञोपवीतं परमं पवित्रं प्रजापतेर्यः सहजं पुरस्तात् आयुष्यमग्र्यं भजमञ्च यज्ञोपवीतं नमस्तु तेजः यज्ञोपवीतं परमं पवित्रं प्रजापतेर्यः सहजं पुरस्तात् यमग्र्यं प्रतिमञ्चदुर्धं यज्ञोपवीतं बलमस्तु तेजः सौम्यनाथ वरद गोविंद सौम्यनाथ वरद गोविंद सौम्यनाथ वरद गोविंद परमं पवित्रं प्रजापतेर्यः सहजं पुरस्तात् यज्ञोपवीतं फलमस्तु तेजः यज्ञोपवीतधारणमुहूर्त शुभमुहूर्तो अस्तु సుప్రతిష్ఠితమస్తు. వారి యొక్క తిరుకల్యాణ మహోత్సవంలో భాగంగా స్వామివారికి మొట్టమొదటగా భగవత్ అనుజ్ఞ స్వామిని యొక్క కళ్యాణోత్సవాన్ని మేము ఈ యొక్క క్షేత్రంలో నిర్వర్తించదలిచాము. కావున నీ యొక్క ఆజ్ఞను నీ యొక్క అనుగ్రహాన్ని మాకివ్వమని ఆ భగవత్ అనుజ్ఞను అలాగే మహావిష్ణు సేనాధిపతి అయినటువంటి సర్వసైన్యాధ్యక్షుడుగా చెప్తున్నటువంటి ఆ విశ్వక్షణుల వారిని ఆవాహన చేసుకుని ಅರ್ಘ್ಯಪಾದ್ಯ ಆಚಮನೀಯ ಸ್ನಾನ ಗಂಧ ವಸ್ತ್ರ ಆ ವಿಶ್ವಕ್ಸೇನ ಆರಾಧನೆಯನ್ನು ಮಾಡಿ ಆ ಭಗವಂತನ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಭಗವಂತನಿಂದ ಆಜ್ಞೆಯನ್ನು ಪಡೆದುಕೊಂಡು ಅರ್ಚಕ ವರೇಣ್ಯರು ವಿಶೇಷವಾದ ರೀತಿಯಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಉತ್ಸವದಲ್ಲಿ ಬಂಧು ಬಾಂಧವರು ಮಿತ್ರರಿಂದ ಕೂಡಿದಂಥವರಾಗಿ ನಾವು ಪಾಲ್ಗೊಂಡು ಆ ಸೌಮ್ಯನಾಥ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಮಣ ಭೂರಮಣನಾಗಿರ್ತಕ್ಕಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣೋತ್ಸವದಲ್ಲಿ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಪರಿಸಮಾಪ್ತಿಯಾಗಿ ತದನಂತರ ಯಜ್ಞೋಪವೀತವನ್ನು ಕೂಡ ಆ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಆ ಯಜ್ಞೋಪವೀತದ ಸಮರ್ಪಣೆಯನ್ನು ಮಾಡಿ ವಿಶೇಷವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ನಾವು ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗಿ ಶ್ರೀ ಸೌಮ್ಯನಾಥ ಸ್ವಾಮಿಯ ಪರಮಾನುಗ್ರಹ ಭಾಜನರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ನಂದಲೂರು ಅನ್ನತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ ಅನ್ನಮಾಚಾರ್ಯರು ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಜಿಲ್ಲೆ. ಅಂತಹ ಆ ಅನ್ನಮಯ್ಯ ಜಿಲ್ಲೆಯಲ್ಲಿ ಇರತಕ್ಕಂತಹದ್ದು ಆಂಧ್ರ ಪ್ರದೇಶದ ಅತ್ಯಂತ ಹೆಸರಿಗೆ ಮುಖ್ಯ ಕಾರಣೀಭೂತವಾಗಿರತಕ್ಕಂತಹದ್ದು ಕಡಪ ಜಿಲ್ಲೆ ಅಂತಲೂ ಕೂಡ ಹೇಳ್ತಾರೆ. ತೇನಾಹಂ ಮಧನೋ ಮಧವ್ಯೇನ ಪರಮೇಣಾನ್ನಾದ್ಯೇನ ವೀರ್ಯೇನ ಪರಮೋ ನಾದೋ ಮಧವ್ಯೋ ಸದಾನಿ ಮಧುವಾತಾರುತಾಜತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ಣಃ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಗುಂ ರಜಃ ಮಧುರ್ಜೋರಸ್ತುನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾತುಂ ಅಸ್ತು ಸೂರ್ಯಃ ದೀರ್ಘಾವೋ ಭವಂತು ನಃ ಅಯಂತೆ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ ಯನ್ಮಧುನಾ ಮಧವ್ಯಂ ಪರಮಮನ್ನಾದ್ಯಂ ಧೀರ್ಯೋ ಏನಾಹಂ ಮಧುನಾ ಮಧವ್ಯೇನ ಪರಮೇಣಾನ್ನಾದ್ಯೇನ ವೀರ್ಯೇಣ ಪರಮೋ ನಾದೋ ಮಧವ್ಯೋಸಾನಿ ಅಯಂತೆ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ
ಮಧುಮಾತಾ ಋತಾಗತೆ ಮಧುಕ್ಷರಂತಿ ಸಿಂಧವಃ ಪಾರ್ಥಿವನೂರಜಃ ಮಧುಮಾನ್ಯೋ ವನಸ್ಪತಿರ್ಮಧುಮಾಗೋ ಅಸ್ತು ಸೂರ್ಯಃ ದ್ವೇರ್ಗಾವೋ ಭವಂತು ನಃ ಅಯಂತೆ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕ ಗೋವಿಂದ 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 ಸೌಮ್ಯನಾಥ ವರದ ಗೋವಿಂದ ಸೌಮ್ಯನಾಥ ವರದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಓಂ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಅಚ್ಯುತ ಪರಬ್ರಹ್ಮನಾರಾಯಣ ನಿರಾಕಾರ ಸಾಕಾರ ಪಂಚಾರ್ಹೇಯ ಪ್ರವರಾನ್ವಿತ ಅಚ್ಯುತ ಗೋತ್ರೋದ್ಭವಸ್ಯ ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಬ್ರಹ್ಮಣೋ ಶರ್ಮಣೇ ನಪ್ತ್ರೇ ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ನಾರಾಯಣ ಶರ್ಮಣಃ ಪೌತ್ರಾಯ ಸಾಕ್ಷಾತ್ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಪ್ರದ್ಯುಮ್ನ ಶರ್ಮಣಃ ಪುತ್ರಾಯ ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪಾಯ ಶ್ರೀ ಸೌಮ್ಯನಾಥ ಸ್ವಾಮಿನೇ ವರಾಯ ಓಂ ನಿರಂಜನಾಯ ವಿದ್ಮಹೇ ನಿಲಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಸೌಭಾಗ್ಯ ವಿಶ್ವಂಭರ ನಿರಾಕಾರ ಸಾಕಾರ ತ್ರಯಾರ್ಹೇಯ ಪ್ರವರಾನ್ವಿತ ಸೌಭಾಗ್ಯ ಗೋತ್ರೋದ್ಭವೀ ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ವಿಶ್ವಂಭರೇ ಶರ್ಮಣೋ ನಪ್ತ್ರೇ ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಸಾಗರ ಶರ್ಮಣಃ ಪೌತ್ರೀ ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಕ್ಷೀರಾರ್ಣ ಶರ್ಮಣಃ ಪುತ್ರೀಂ ಸಾಕ್ಷಾತ್ ಲಕ್ಷ್ಮೀನಾಮ್ನಿ ಇಮಾಂ ಕನ್ಯಾ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಕಾಶ್ಯಪ ಆವತ್ಸಾರಣೈಧ್ರುವತ್ರಯಾರುಹೇಯ ಪ್ರವರಾನ್ವಿತ ಕಾಶ್ಯಪ ಗೋತ್ರೋದ್ಭವೀ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ಸಂಭೂತ ಅಯೋ ನಿಜ ಭೂದೇವಿ ನಾಮ್ನಿ ಇಮಾಂ ಕನ್ಯಾ ಅನರ್ಹನಾಗೆ ವಿದ್ಮಹೇ ಸರ್ವಸಿದ್ಧೇ ಧೀಮಹಿ ಧರ బ్రహ్మ కడిగిన పాదము కీర్తన బ్రహ్మ కడిగిన పాదము కడిగిన పాదము ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ, ಅಲ್ಲಿ ಕನ್ಯಾದಾನ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಆ ಅಚ್ಯುತ ಗೋತ್ರದಲ್ಲಿ ಬಂದಿರುವಂತಹ ಶ್ರೀ ಸೌಮ್ಯನಾಥ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸಿ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂತಹದ್ದು. ಅಂತಹ ಅವರನಿಗೆ ಸೌಭಾಗ್ಯ ಗೋತ್ರದಲ್ಲಿ ಬಂದಿರತಕ್ಕಂತಹ 3 ಋಷಿಗಳಿಂದ ಕೂಡಿದಂತಹ ಪ್ರವರ ಅನ್ವಿತಳಾಗಿರ್ತಕ್ಕಂತಹ ಶ್ರೀದೇವಿಯನ್ನು ಕೊಟ್ಟು ವಿವಾಹವನ್ನು ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಕನ್ಯಾದಾನ ಕೈಂಕರ್ಯವನ್ನು
ನೆರವೇರಿಸಿಕೊಟ್ಟಿರ್ತಕ್ಕಂತಹದ್ದು. ಆ ತಾಯಿಯದ್ದೇ ಮತ್ತೊಂದು ರೂಪ, ಭೂದೇವಿಯ ರೂಪ. ಅದಾದ ನಂತರ ಈಗ ಪಾದ ಪ್ರಕ್ಷಾಳನ ಅನ್ನತಕ್ಕಂತಹದ್ದಿರ್ತದೆ. ವರನ ಪಾದವನ್ನು ಅತ್ಯಂತ ಭಕ್ತಿಯಿಂದ ತುಳಿಯತಕ್ಕಂತಹದ್ದು. ಅದಕ್ಕಾಗಿ ಬ್ರಹ್ಮ ಕಡೆಗಿನ ಪಾದಮು ಅನ್ನುವಂತಹ ಹಾಡನ್ನು ಹಾಡುತ್ತಾ ಆ ಪಾದ ಪ್ರಕ್ಷಾಳನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಆ ಸ್ವಾಮಿಯ ಪಾದಗಳನ್ನು ಈಗ ವಿಶೇಷವಾದ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಕ್ಷೀರದಿಂದ ಜಲದಿಂದ ಅಭಿಷೇಕ, ನಂತರ ಕ್ಷೀರದಿಂದ ಅಭಿಷೇಕವನ್ನು ಆಚರಿಸ್ತಾ ಇರತಕ್ಕಂತಹದ್ದು. ಅದಾದ ನಂತರ ಶುದ್ಧೋದಕದಿಂದ ಪುನಃ ಅಭಿಷೇಕವನ್ನು ಮಾಡ್ತಾರೆ. ಹೀಗೆ ಆ ಸ್ವಾಮಿಯ ಪಾದದ ಪ್ರಕ್ಷಾಳನ ಕಾರ್ಯಕ್ರಮ ಅನ್ನುವಂತಹದ್ದು, ವರನ ಪಾದಪೂಜೆ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಕ್ಕಂತಹದ್ದು. ಅತ್ಯಂತ ಶ್ರದ್ಧೆಯಿಂದ ಮತ್ತೊಂದು ಕಡೆ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ತಮ್ಮ ಆ ವೇದ ಪಾರಾಯಣ ಪ್ರಿಯನಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮತ್ತೊಂದು ಕಡೆ ಭಕ್ತರು, ವಾದ್ಯಕಾರರು, ಸಂಗೀತಕಾರರು ಬ್ರಹ್ಮ ಕಡೆಗಿನ ಪಾದಮು ಎಂಬುದಾಗಿ ಹಾಡನ್ನು ಹಾಡುತ್ತಾ ಆ ಭಗವಂತನ ಶ್ರೀ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದಾರೆ. ಪಾಂಚರಾತ್ರ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ಇಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆಗೆ ಪಾತ್ರರಾಗೋಣ. ಅದ್ಭುತವಾದ ರೀತಿಯಲ್ಲಿ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಧೂಪ ದೀಪಾದಿಗಳನ್ನು ಸಮರ್ಪಣೆ ಮಾಡತಕ್ಕಂತಹದ್ದು. ಆ ಪಾದದ ಪೂಜೆಯ ನಂತರ ಆ ಪಾದಗಳಿಗೆ ಅರಿಶಿಣವನ್ನು, ಗಂಧವನ್ನು ಲೇಪಿಸಿ, ತುಳಸಿ ದಳಗಳನ್ನು ಸಮರ್ಪಿಸಿ, ಪುಷ್ಪಮಾಲೆಯನ್ನು ಸಮರ್ಪಿಸಿ ವಿಶೇಷವಾದ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಹೀಗೆ ಪಾದ ಪೂಜೆ ಅನ್ನತಕ್ಕಂತಹ ಕಾರ್ಯಕ್ರಮ, ವರನ ಪಾದದ ಪೂಜೆಯನ್ನು ಮಾಡಿರ್ತಕ್ಕಂತಹದ್ದು, ವರನ ಪಾದ ಪ್ರಕ್ಷಾಳನೆ ಅನ್ನುವಂತಹ ಕಾರ್ಯಕ್ರಮ ಕನ್ಯಾದಾನ ಸಂದರ್ಭದಲ್ಲಿ ನೆರವೇರಿಸಿರ್ತಕ್ಕಂಥದ್ದು. ಮಂಗಳಂಗೌಧನೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ. ಸೌಮ್ಯನಾಥ ವರದ ಗೋವಿಂದ ಗೋವಿಂದ ಸೌಮ್ಯನಾಥ ವರದ ಗೋವಿಂದ 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 ಗೋವಿಂದ. ಗೋವಿಂದ. ವಾದ್ಯಂ ಶ್ರೀ ಸೌಮ್ಯನಾಥ ಸ್ವಾಮಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡುತ್ತಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಮಾನವ ಜನ್ಮ ಅನ್ನತಕ್ಕಂತಹದ್ದನ್ನು ದಯಪಾಲಿಸಿರತಕ್ಕಂತಹ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ವಸ್ತ್ರವನ್ನು ಕೊಟ್ಟಿದ್ದಾನೆ. ಈ ಮಾನವ ಶರೀರ ಅನ್ನತಕ್ಕಂತಹದ್ದೇ ಒಂದು ವಸ್ತ್ರ. ಅಂತಹ ವಸ್ತ್ರವನ್ನು ಕೊಟ್ಟು ಜೀವವನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾನೆ ಸಾಧನೆಯನ್ನು ಮಾಡಲಿಕ್ಕಾಗಿ. ಅಂತಹ ಸ್ವಾಮಿಗೆ ಕೃತಜ್ಞತಾ ಪುರಸ್ಸರವಾಗಿ ಈಗ ಮಂಗಳಕರವಾಗಿರ್ತಕ್ಕಂತಹ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಿಸುವುದರ ಮುಖಾಂತರ ಕೃತಜ್ಞತೆಯನ್ನು ಸಮರ್ಪಣೆ ಮಾಡತಕ್ಕಂತಹ ಒಂದು ಸಂದರ್ಭ ಬಂದೊದಗಿದೆ. ಆತ್ಮೀಯ ವೀಕ್ಷಕರೇ, ಪಾಂಚರಾತ್ರ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಇದು ನೂತನ ವಸ್ತ್ರಗಳ ಸಮರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಶ್ರೀ ಸೌಮ್ಯನಾಥ ಸ್ವಾಮಿನೇ ನಮೋ ನಮಃ. ಸೌಮ್ಯನಾಥ ವರದ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಸೌಮ್ಯನಾಥ ಸ್ವಾಮಿಯೇ ವರಗಳನ್ನು ಕೊಡತಕ್ಕಂಥವನು. ಅಂತಹ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಸೌಮ್ಯನಾಥ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಿದ್ದೇವೆ.
ಅದ್ಭುತವಾದ ರೀತಿಯಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಆ ಭಗವಂತನಿಗೆ ಮೊಟ್ಟ ಮೊದಲಿಗೆ ಅರ್ಪಿಸುತ್ತಿದ್ದಾರೆ. ತದನಂತರ ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರತಕ್ಕಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರಿಗೂ ಕೂಡ ಅರ್ಪಿಸುವಂತಹದ್ದು. ಹೀಗೆ ವಸ್ತ್ರ ಸಮರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಪಾಂಚರಾತ್ರ ಆಗಮ సమర్పిస్తున్నటువంటి పట్టు వస్త్రద్భయం భద్రం పుష్పం బలంతోయం భక్త జనకోటి తరపున శ్రీ సౌమ్యనాథ స్వామి వారి యొక్క తిరుకళ్యాణ మహోత్సవమనందు శ్రీదేవి భూదేవి సమేత శ్రీ సౌమ్యనాథ స్వామి వారికి సమర్పిస్తున్నటువంటి పట్టు వస్త్రద్భయం పత్రం పుష్పం సర్వదైవత్యం వై వాసః సర్వా దేవ దేవతా ప్రీణాతి నిరారమణ గోవింద గోవింద వేదో కామస్వం పురుషం జగద అభిప్రదగ్నాగహిష్యామా పరిపాతయా సౌమ్యనాథ వరద గోవింద 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 అందరూ ఒక్కసారి గట్టిగా గోవింద 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 ఎడగొండలవాడ వెంకటరమణ గోవింద 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 గోవింద. ಶ್ರೀ ಸೌಮ್ಯನಾಥ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಅಂತಹ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನೂತನ ವಸ್ತ್ರಗಳನ್ನು ಸಮರ್ಪಣೆ ಮಾಡಿದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಉತ್ಸವವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇದು ವಧು ಪಕ್ಷದವರು ವರ ಪಕ್ಷದವರು ಅಚಿಂತ್ಯ ಪರಿಮಿತ ಶಕ್ಯ ಭೃಗಮಾನಸ್ಯ ಮಹಾಜಲೋಘ ಮಧ್ಯೆ ಪರಿಭ್ರಮಮಾನಾನಾಃ ಅನೇಕ ಕೋಟಿ ಬ್ರಹ್ಮಾಂಡಾನಾಮೇಕತಮೇ ವ್ಯಕ್ತಾವ್ಯಕ್ತಮಹದಹಂಕಾರ ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಾದ್ಯಾವರಣೈಃ ಆವೃತೆ ಅಸ್ಮಿನ್ ಮಹತಿ ಬ್ರಹ್ಮಾಂಡಕರಂಡಮಂಡಲೆ ಆಧಾರಶಕ್ತಿ ಶ್ರೀವರಾಹ ಕೂರ್ಮಾದ್ಯಷ್ಟದಿಗ್ಗಜೋಪರಿ ಪ್ರತಿಷ್ಠಿತೆ ಅತಲಾದಿ ಸಪ್ತಲೋಕಾನಾಮುಪರಿತಲೆ ಸತ್ಯಾದಿಲೋಕಷಟ್ಕಸ್ಯಾಧೋ ಭಾಗೇ ಮಹಾನಾಲಾಯಮಾನ ಫಣಿರಾಜರಾಜಸೇಜಸ್ಯ ಸಹಸ್ರಫನಾಮಂಡಲಮಂಡಿತೆ ದಿಗ್ದಂದಿ ಶುಂಡಾದಂಡೋತ್ತಂಭಿತೆ ಲೋಕಾಲೋಕಚಲೇನ ಬಲಗಿತೆ ಲವನಾದ್ಯರ್ನವೈಃ ಪರಿವೃತೆ ಜಂಬುದ್ವೀಪೈರ್ದ್ವೀಪಿತೆ ಸುಮೇರ್ವಾದಿಪರ್ವತ ಶೋಭಿತೆ ಹರಿವರ್ಷ ಕಿಂಪುರುಷಯೋಶ್ಚ ದಕ್ಷಿಣ ದಿಗ್ಭಾಗೆ ಸೇತುಬಂಧಮಲಯಾಚಲಾದುತ್ತರ ದಿಗ್ಭಾಗೆ ಸ್ವರ್ಣಪ್ರಸ್ಥಾದಿ ನವಖಂಡಾತ್ಮಿಕೆ ಮಹಾಸರೋರುಹಾಕಾರೆ 50 ಕೋಟಿ ಯೋಜನ ವಿಸ್ತೀರ್ಣ ಭೂಮಂಡಲೆ ಸಾಮ್ಯವಂತಿ ಕುರುಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾಃ ಪೂರ್ವ ದಿಗ್ಭಾಗೆ ವಿಂಧ್ಯಸ್ಯ ದಕ್ಷಿಣೇ ದಿಗ್ಭಾಗೆ
मलयाचलादुत्तरदिग्भागे श्रीरङ्गस्योत्तरप्रदेशे कृष्णाकावेर्योः मध्यप्रदेशे निखिलसस्य समृद्धिमान् आन्ध्रजनपदस्थदेहलीमण्डले भगवद्भागवताचार्यसन्निधौ परमव्योमशब्दाभिधेये अयोध्या अपराजितेति शब्दवाच्य श्रीमतिवैकुण्ठेः श्रीवैकुण्ठाख्य दिव्यनगरे श्रीवैकुण्ठाख्य दिव्यविमाने सहस्रस्थूनान्विदानन्दमणिमय मण्डपमध्ये समासीनस्य विमलादिदेवता स्त्रीवीच्यमानचामरधारिणः श्रीभूमिनीलादिभिः समासीनः अद्यः शङ्खचक्रगदा शारङ्गादिपञ्चायुधधरस्यः नोपरवेताम्बरश्रीवत्सकौस्तुभकेयूरहारमकरकुण्डल प्रमुखप्रस्फुरनिरन्तरनिरर्गलदिव्यविभूषण विभूषितस्यः चतुराननपुरन्दरप्रमुखसकलसुरवरदिव्य मरीचि परम्परानन्तोपान्तचरणाम्भोरुहस्य निखिललोकानुजकृता स्वीकृत्य मत्स्यकूर्मवराह नारसिंहवामन भार्गव राम राम रामकृष्णकल्क्यादि दिव्यावतार वैभवस्याः प्रह्लाद नारद पराशर पुण्डरीकव्यासाम्बरीशदाल्भ्यजुगसौनक बलिद हनुमदाख्य षोडश महाभागवत विमलधर पुरन्दर निरन्तर निर्गल डोला विहार समासीनस्याः गर्भस्थानेककोटिब्रह्माण्डसंस्थितस्य अस्य देवदेवस्य भगवतो नारायणस्य ज्ञानशक्त्यात्यनैककल्याणगुणैकदानस्य श्रीपुरुषोत्तमस्य जगत्पतेः श्रीमदादिनारायणनाभीसरोजमध्यसमुद्भूतस्य निखिलप्रपञ्चनिर्माणकपटनाटकसूत्रधारस्य शारदनीरदभारतसक्ताय वाग्देवता विहरण विलासयमान सदृशस्याः अंगवंगकलिंगकाश्मीरकाम्भोजसौ वीरसौराष्ट्रमहाराष्ट्रमगधमालवनेपालकेरलचोलपाञ्चालकौल मलयालसिंहलद्रविडद्राविडकर्णाटनाटपर्वाटबानाटपाण्ड्यपुलिन्दान्ध्रगोणदशार्णभोजकुक्कुरकुरुगान्धार विदर्भविदेह बाह्लिकबर्बरकेकयकोशलकिन्दल शूरसेनटिङ्कणकोङ्कणमत्स्यमद्रपार्श्वरघोरशाल्वच्छेति सिन्धुवत्याद् विविधदेशभूमिबाला विचित्रितेः पार्थिवादिकल्पानां मध्ये श्री श्वेतवराहकल्पे स्वायम्भुवादिषट्समनो मनुष्यव्यतीतेषु सप्तमे वैवस्वतमन्वन्तरे ब्राह्मणदैवपितृप्राजापत्यबार्हत्पत्य सौरचान्द्रमाननाक्षत्रमानाख्य नवमान परिगणितेन चान्द्रमानेन वर्तमान अष्टाविंशतितमे कलियुगे प्रथम मासे प्रथम पक्षे द्वितीये जामे तृतीये मुहूर्ते అందరూ కూడా నమస్కారం చేసుకోండమ్మా. అందరూ నమస్కారం చేసుకోండి. అందరూ కూడా కన్యాదానం యొక్క సంకల్పాన్ని పలకండి. మమ అనాది అవిద్యా కేనాపి భాగ్య విశేషేణ మనుష్య జన్మ ప్రాప్తవత్ ఏతత్ జన్మ ప్రభృతి క్షణ పర్యంతం కృతాన పాపాన సత్యః అపనోదన द्वारा मत्वंशान दशपूर्वेश दशापरेश शाश्वत वैकुण्ठलोक निवास सिद्ध्यर्थं श्री सौम्यवल्ली नायका समेत सौम्यनाथ स्वामिनः तिरुकल्याण महोत्सवं मध्ये अलंकृत हिरण्योदक षोडश महादान साद्गुण्यार्थं कन्यादान अहम् आचार्य श्रीहस्तेन कारयिष्ये कनकसम्पन्ना दास्यामि विष्णवे तुभ्यं कन्यां कनकसम्पन्नां कनकाभरणैर्युधा
नमस्यामि विष्णवे तुभ्यं ब्रह्मलोकनिरीक्षया गोविन्द मुहूर्त शुभ मुहूर्तो अस्तु सुप्रतिष्ठितमस्तु वेङ्कटेशो ननाथो ननाथः सदा वेङ्कटेशम् स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ गोविन्द 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 ओष्ठहस्ताभ्यां प्रगृह्णामि राजा त्वा वरुणो नेतु देवि दक्षिणे प्रजापते कन्यां तेनामृतत्वमस्यां वयोदात्रे मयो मह्यमस्तु प्रतिगृहेत्रे कनरङ्गस्मादात् कामः कामाय कामो दाता कामः प्रतिगृहीता कामगो समुद्रमाविश कामे दत्त्वा प्रतिगृह्णामि कामे दत्ते एषा ते कामदक्षिणा उत्तानस्त्वाङ्गेन स प्रतिगृह्णातु श्रीकान्त कुजकुम्भ कुङ्कुमपरी रम्भो गुणानां निधिः पूर्वाचार्य कदम्ब सेवित पदः श्रीवाञ्चरात्रागमः विश्वक्सेन विभीषण प्रभृतिभिः भक्तैः सदा सेविता पायान्नो भगवान् पुराण पुरुषः कुर्यात् सदा मङ्गलम् सावधाना शुलग्ने सावधाना सुमुहूर्ते सावधाना श्रीलक्ष्मीनारायण ध्यान सावधाना लक्ष्मी कमलालया वसुमती रामा जगद्रक्षणी कल्याणी सकलेश्वरी सरसिजा भाग्यानुसन्धायिनी शोभांगी विमलेश्वरी विमलनी नारायणी श्रीसदी पायान्नो भगवान् पुराण पुरुषः कुर्यात् सदा मङ्गलम् सावधाना सुलग्ने सावधाना सुमुहूर्ते सावधाना श्रीलक्ष्मीनारायण ध्यान सावधाना वजुसाधु मण्डपमः सौवर्णपीठो लसतु प्राकारान्तर हेमरत्नरुचिभिः जाज्वल्यमानो हरिः नित्यं नित्यमहोत्सवं बहुविधं मादञ्च भक्षोत्सवं पायान्नो भगवान् पुराण पुरुषः कुर्यात् सदा मङ्गलम् सावधाना शुभमुहूर्ते सावधाना सुलग्ने सावधाना श्रीलक्ष्मीनारायण ध्यान सावधाना कल्याणं कमनीय कोमलकरैः यार्थक्षतारोपणौ कन्यादानपुरःसरं सुरगुरुं विप्राशिषानुग्रहौ बाह्पोकङ्कणबन्धनं दशगुणं माङ्गल्यसूत्रान्वितौ सीता राघवयोर्विवाहसमगे धेयाधितौ मङ्गलौ सावधाना सुलग्ने
सुमुहूर्ते सावधान मीशो भुवनत्रयो विलसतो देवान् मनुष्योरगान् संस्थातु करुणानिधि करुणया मार्ताण्डवंशेययो कौसल्या निजगर्भसम्भवभृते जन्मन्यसाधारणे जाते श्रीरघुनायकस्य जननो ध्येयाधिदौ मङ्गलौ सावधान सुलग्ने सावधान ॐ ध्रुवन्दे राजा वरुणो ध्रुवं देवो बृहस्पतिः ध्रुवं विश्वस्याज्ञश्च राष्ट्रं धारयतां ध्रुवेण हविषा तस्मै देवाय ब्रवन् अयं च ब्रह्मणस्पतिः ध्रुवा पृथिवी ध्रुवं विश्वमिदं जगत् ध्रुवाः पर्वता इमे ध्रुवो राजा विशामय ॐ निरञ्जनाय विद्महे निराभासाय धीमहि श्रीनिवासः प्रचोदयात् సౌమ్యనాథవరద గోవింద ఏడుగొండలవాడ వెంకటరమణ గోవింద ఆపద ముక్కలవాడ అనాథ రక్షక గోవింద వడ్డికాసులవాడ వెంకటరమణ గోవింద चन्द्रां हिरण्मयीं लक्ष्मीं यातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयं कामस्वं पुरुषादहम् अश्वपूर्वां रथमद्या हस्तिनादप्रबोधिनी श्रियं देवीमुपह्वये श्रीर्मा देवीर्जुषदाम् तां सोऽस्मिता हिरण्यप्राकारामाद्रां ज्योतिं दृप्ता तर्पयन्ति पद्मे स्थिरा पद्मवर्णां तामिह बह्वये श्रियम् चन्द्रां प्रभासा यशसा ज्वलन्तीं श्रियं लोके देवजुष्टामुदाराम् तां पद्मिनीं शरणमहं प्रपद्ये लक्ष्मीर्मेणस्य तां त्वां वृणे आदित्यवर्णे तपसोऽधिजातो वनस्पतिस्तव वृक्षोऽधबिल्वः तस्य फलानि तपसा नुदन्तु मायान्तरायाश्च पाह्या लक्ष्मीः उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षत्रिवासामलां ज्येष्ठामलक्ष्मीर्नाशयाम्यहम् अभोजमसमृद्धिं च सर्वान् निर्णदमे गृहात् गन्धद्वारां दुराधर्षा नित्या
पुष्टाङ्गरेषिणी ईश्वरीव सर्वभूतानां तामिहोपह्वये श्रियो मनसः काममागोतिं वाचः सत्यमधीमहि अशोनां रूपमन्यस्य मयश्लेषयतां यशः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनीम् आपस्वजन्तस्निग्धानि चिक्ले तव समे गृहे निज देवीं मातरं श्रियं वासय मे कुले आर्द्रां यः करणीं यष्टिं सुवर्णां हेममालिनीं शौर्यां हिरण्मयीं लक्ष्मीं यादवेदो ममावः आर्द्रां पुष्करिणीं पुष्टिं पिङ्गळां पद्ममालिनीं चन्द्रां हिरण्मयीं लक्ष्मीं यादवेदो महावः जातवेदो लक्ष्मी हरमगामिनी यस्यां हिरण्यं प्रभो गङ्गापदास्योऽस्मान् विन्दयं वरुहालहम् ॐ महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात् निरारमण गोविंद 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 सौम्यनाथ वरद गोविंद 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 कल्यन्तुना लोकरक्षण हेतुना कंठे भद्राविषुभगे लोकानां मङ्गलं कुरु कल्यन्तुना जगद्रक्षण हेतुना कंठे भद्राविषुभगे लोकानां मङ्गलं कुरु धारण मुहूर्त शुभ मुहूर्त अस्तु वेलयुनी कल्याण वेदिका कामेश्वर वै श्रवणो दधातु राय वै श्रवणाय राजाय नमः रमण गोविंद
ॐ